ನಮಸ್ಕಾರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರೇ, ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉಮಾಶಂಕರ್ ಅವರೇ, ನೀವಿಬ್ರು ಈ ನಾಡಿನ ಅತ್ಯಂತ ಹಿರಿಯ IAS ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇವತ್ತು ಕಳೆದ 1 ವರ್ಷಗಳಿಂದ ಈಚೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅತ್ಯಂತ ಪ್ರಮುಖ ಇಲಾಖೆಗಳಲ್ಲಿ ಒಂದಾಗಿರ್ತಕ್ಕಂಥ ನಗರ ಯೋಜನೆ ಇಲಾಖೆ, ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ, ಯೋಜನೆ ಇಲಾಖೆ, ಬೃಹತ್ ನೀರುಗಾಲುವೆ ಇಲಾಖೆ, ಕಂದಾಯ ಇಲಾಖೆ, ಈ ಇಲಾಖೆಗಳಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಪಕವಾದಂಥ ಭ್ರಷ್ಟಾಚಾರ ಹಿಂದೆ ಇರಲಿಲ್ಲ ಅಂತಲ್ಲ, ಹಿಂದೇನೂ ಇತ್ತು, ಈಗಲೂ ಇದೆ. ಆದರೆ ಈಗ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪ್ರಮಾಣ ನಿಮ್ಮ ಮೂಗಿನ ನೇರಡಿಯಲ್ಲಿ ನಿಮ್ಮ ಪರೋಕ್ಷ ಸಮ್ಮತಿಯ ಮೇಲೆಗೆ ನಡೀತಾ ಇರ್ತಕ್ಕಂಥ ಈ ಒಂದು ಭ್ರಷ್ಟಾಚಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದೆ ಇನ್ನು 50 ವರ್ಷ ಆದ್ರೂ ಕೂಡ ಸರಿ ಮಾಡಕ್ಕಾಗದೇ ಇರೋಷ್ಟು ಈಗಾಗಲೇ ಹಾಳಾಗಿ ಗಬ್ಬೆದ್ದು ಹೋಗಿರ್ತಕ್ಕಂಥ ಸತ್ಯ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಇಡೀ ದೇಶದಲ್ಲಿ ನಗರ ಯೋಜನಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಬೃಹತ್ ಕಟ್ಟಡದ, ಅದು ವಾಣಿಜ್ಯ ಕಟ್ಟಡ ಅಥವಾ ವಸತಿ ಕಟ್ಟಡದ ನಕ್ಷೆ ಮಂಜೂರಾತಿಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿನಲ್ಲಿ ಪ್ರತಿ ಚದರಡಿಗೆ 23 ರೂಪಾಯಿಯಷ್ಟು ಲಂಚವನ್ನು ಪಡೆಯುವಂತ ಪದ್ಧತಿ, ಅದೇ ಅತಿ ಹೆಚ್ಚು ಅನ್ನೋ ಸ್ಥಿತಿ ಇತ್ತು. ಆದರೆ ಇವತ್ತು ಬೆಂಗಳೂರು ಮಹಾನಗರ BBMPಯಲ್ಲಿ ಪ್ರತಿ ಚದರಡಿಗೆ 75 ರೂಪಾಯಿಯಷ್ಟು ಹಣವನ್ನು ಕಡ್ಡಾಯವಾಗಿ ಆ ಬಿಲ್ಡರು ನಗರ ಯೋಜನೆ ಅಧಿಕಾರಿಗಳ ಮೂಲಕ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳ ಸಮ್ಮತಿ ಮೇರೆಗೆ ರಾಜಕಾರಣಿಗಳ ಕೈಗೆ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದಲ್ಲಿ ಯಾರಿದ್ದಾರೆ ಈ ಬೆಂಗಳೂರು ಮಹಾನಗರಕ್ಕೆ ಸಂಬಂಧಪಟ್ಟಾಗ ಅಂತವರ ಕೈ ಸೇರುವಂತ ಕಾನೂನು ಬಾಹಿರ ಕೆಲಸವನ್ನ ನೀವು ಮಾಡಿಸ್ತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ. BBMPಲಿ ಇರ್ತಕ್ಕಂಥ 2 ಜಂಟಿ ನಿರ್ದೇಶಕರು ನಗರ ಯೋಜನೆ ಇಲಾಖೆಗೆ, ಜಂಟಿ ನಿರ್ದೇಶಕರು ಉತ್ತರ ನಗರ ಯೋಜನೆ, ಜಂಟಿ ನಿರ್ದೇಶಕರು ದಕ್ಷಿಣ ನಗರ ಯೋಜನೆ, ಈ 2 ಕಚೇರಿಗಳಿಗೆ ಪ್ರತಿನಿತ್ಯ ಕೆಲಸ ನಿರ್ವಹಿಸುವಂತ ದಿನಗಳಲ್ಲಿ ಸಂಜೆ 5-5:30 ನಂತರ ರಾತ್ರಿ 7 ಗಂಟೆ ತನಕ ಕನಿಷ್ಠ ಪ್ರತಿ ಕಚೇರಿಗೆ 8 ಜನ, ತಲಾ 8 ಜನ ಬರ್ತಾರೆ ಖಾಸಗಿ ವ್ಯಕ್ತಿಗಳು. ಅವ್ರು ಯಾರು? ಅವರಿಗೆ ನಿಮ್ಮ ಅಧಿಕಾರಿಗಳು ಸರ್ಕಾರಿ ದಾಖಲೆಗಳನ್ನ ಬೇರೆಯವರಿಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಅದು ಕಾನೂನು ಬಾಹಿರ ಅನ್ನೋ ವಿಷಯ ತಮಗೆ ಗೊತ್ತಿದ್ರು ಕೂಡ ನಿಮ್ಮ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಗರ ಯೋಜನಾ ಇಲಾಖೆ ಅಧಿಕಾರಿಗಳು ಆಯಾ ದಿನ ಸಲ್ಲಿಕೆ ಆಗಿರ್ತಕ್ಕಂಥ ನಕ್ಷೆ ಮಂಜೂರಾತಿ ವಿವರಗಳನ್ನ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದ್ರೆ ಪ್ರಾರಂಭಿಕ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಕೆಗಳು ಬಂದಿರತಕ್ಕಂಥ ವಿವರಗಳನ್ನ, ಹಾಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಸ್ವಾಧೀನಾನುಭವ ಪತ್ರ ಪಡೀಲಿಕ್ಕೆ ಬಂದಿರತಕ್ಕಂಥ ಅರ್ಜಿಗಳ ವಿವರಗಳನ್ನ, ಹಾಗೆ 8 ವಲಯಗಳಲ್ಲಿರ್ತಕ್ಕಂಥ 17 ಮಂದಿ ಸಹಾಯಕ ನಿರ್ದೇಶಕರು ನಗರ ಯೋಜನೆ ಯಾರಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್, ADTP ಅಂತ ಶಾರ್ಟ್ ಆಗಿ ಕರಿತೀವಿ ನಾವು, ಅವರ ಕಚೇರಿಗಳಿಗೆ ಕನಿಷ್ಠ ಒಂದೊಂದು ADTP ಕಚೇರಿಗೆ 2-3 ಜನ ಆಗಂತಕರು ಪ್ರತಿನಿತ್ಯ ಆಗಮಿಸ್ತಾರೆ. ಈ ಮಾಹಿತಿಗಳನ್ನು ತಗೊಂಡು ಹೋಗ್ತಾರೆ. ಆನಂತರ ಚದರಡಿಗಳ ಲೆಕ್ಕದಲ್ಲಿ ವಲಯ ಮಟ್ಟದಲ್ಲೇನೆ ಅಂದ್ರೆ ಝೋನಲ್ ಲೆವೆಲ್ ಅಲ್ಲೇನೆ ADTP ಅಂತ ಯಾರಿರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗು, ಅವರ ಮಟ್ಟದಲ್ಲೇನೆ ನಕ್ಷೆ ಮಂಜೂರಾತಿ, ಆಕ್ಯುಪೆನ್ಸಿ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಸಿಗ್ಬೇಕಾಗಿರ್ತಕ್ಕಂಥ ಹೊತ್ನಲ್ಲಿ ನೀವು ಅದನ್ನೆಲ್ಲ ಬದಿಗಿಟ್ಟು, ಹಾಗೆ ಕೇಂದ್ರ ಕಚೇರಿಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅಂದ್ರೆ ಜಂಟಿ ನಿರ್ದೇಶಕರು ನಗರ ಯೋಜನೆ 2 ಏನಿದ್ದಾರೆ, ಸೌತ್ ಮತ್ತು ನಾರ್ತ್, ಅವರ ಕಚೇರಿಗಳಲ್ಲಿ ಎಕರೆ ವಿಸ್ತೀರ್ಣದಲ್ಲಿ, ಎಕರೆಗಳ ಲೆಕ್ಕದಲ್ಲಿ ಬರುವಂತ ಪ್ರಾಪರ್ಟಿಗಳ ಕಟ್ಟುವಂತ ಇದಕ್ಕೆ ಪ್ರಾಜೆಕ್ಟ್ಸ್ಗಳಿಗೆ ನೀವು ಅನುಮತಿಯನ್ನ ಕೊಡುವಂತ ಪದ್ಧತಿ ಇರುವಂತ ಸಮಯದಲ್ಲಿ ಇದನ್ನೆಲ್ಲ ಮೀರಿ ಒಂದು 40, 60, 40, 60 ಅಳತೆಯ ಸಣ್ಣ ನಿವೇಶನದಲ್ಲಿ ಕಟ್ಟುವಂತ ಬೃಹತ್ ಕಟ್ಟಡ ಕೂಡ ಅದ ಮಂಜೂರಾತಿಯನ್ನ ನೀವು ಕಾನೂನಿಗೆ ವಿರುದ್ಧವಾಗಿ, BBMP ಕಾಯ್ದೆಯ ನಿಯಮಗಳಿಗೆ ವಿರುದ್ಧವಾಗಿ ನೀವು ನೇರವಾಗಿ ವಲಯ ಮಟ್ಟದಿಂದ ಕೇಂದ್ರ ಕಚೇರಿಗೆ ಕಳಿಸಿ ನಿಮ್ಮ ಅಪರ ನಿರ್ದೇಶಕರು ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅಂತ ಏನಿದ್ದಾರೆ ಅವರ ಕಚೇರಿಗೆ ತಗೊಂಡೋಗುವಂಥದ್ದು. ಆ ಬಿಲ್ಡರ್ಗಳು ಅನಿವಾರ್ಯವಾಗಿ ಅಡಿಷನಲ್ ಡೈರೆಕ್ಟರ್ ಕಚೇರಿಗೆ ಹೋದಾಗ ಅವರೊಂದು ಚೀಟಿಯಲ್ಲಿ ಒಂದು ವಿಳಾಸವನ್ನ ಬರ್ಕೊಡ್ತಾ ಇದ್ದಾರೆ. ಆ ವಿಳಾಸಕ್ಕೆ ಅವ್ರು ಹೋಗಿ ಅವರಿಗೆ ತಲುಪಬೇಕಾದಂತ ಹಣವನ್ನು ತಲುಪಿಸಿದ ನಂತರ ವಾಟ್ಸಾಪ್ ಕರೆಗಳ ಮೂಲಕ ನಿಮ್ಮ ಜಂಟಿ ನಿರ್ದೇಶಕರುಗಳಿಗೆ, ಅಪರ ನಿರ್ದೇಶಕರುಗಳಿಗೆ ಈ LP ನಂಬರ್ನ ಅಪ್ರೂವ್ ಮಾಡಿ, ಈ RPG ನಂಬರ್ನ ಅಪ್ರೂವ್ ಮಾಡಿ ಅನ್ನೋ ಒಂದು ಸಂದೇಶ ಬರ್ತಾ ಇದೆ. ಯಾರು ಮಾಡ್ತಾ ಇರೋದು? ಮಾಡಿಸ್ತಾರೋರು ಯಾರು? ನೀವು ಯಾರ ಕೈಗುಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ? ಇದನ್ನ ಅತ್ಯಂತ ಸ್ಪಷ್ಟವಾಗಿ ನೀವು ಹೇಳಬೇಕು ಅಂತ ನಾನು ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು.
ಅದರ ಜೊತೆಗೇನೆ ಮೊದಲು ಭ್ರಷ್ಟಾಚಾರ ಇತ್ತು, ಈಗಲೂ ಇದೆ. ಆದ್ರೆ ಪ್ರಮಾಣ ಎಷ್ಟಿದೆ ಅನ್ನೋ ಸತ್ಯ ನಿಮ್ಮಿಬ್ಬರಿಗೂ ಬಹಳ ಚೆನ್ನಾಗಿ ಗೊತ್ತಿರೋವಂಥದ್ದು. ಮೊದಲಿನ ತರ ಕಳೆದ 1 ವರ್ಷದಿಂದ ಈಚೆಗೆ BBMPಯಲ್ಲಿ 5 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ, 10 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ಒಂದೇ ಸಾರಿ ಲಂಚದ ಪ್ರಮಾಣವನ್ನ, ಭ್ರಷ್ಟಾಚಾರದ ಪ್ರಮಾಣವನ್ನ ಗಂಟು ರೂಪದಲ್ಲಿ ತಗೊಂಡೋಗ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ನೀವು ಪ್ರತಿಯೊಂದು ಪ್ರಾಜೆಕ್ಟ್ ಕನಿಷ್ಠ 100 ಕೋಟಿಗಿಂತಲೂ ಅಧಿಕ ಮೊತ್ತ ಹೊಂದಿರತಕ್ಕಂಥ ಯೋಜನೆಗಳಿಗೆ ನೀವು ಅನುಮೋದನೆ ಕೊಡ್ತಾ ಇದ್ದೀರಾ. ಅನುಮೋದನೆ ಕೊಡೋದ್ರ ಜೊತೆಗೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾವ ಗುತ್ತಿಗೆದಾರರಿಗೆ ನೀವು ಟೆಂಡರ್ ಅಪ್ರೂವಲ್ ಮಾಡಿಕೊಡ್ಬೇಕು ಅನ್ನೋದನ್ನ ಪೂರ್ವ ನಿಯೋಜಿತವಾಗಿ ನೀವು ಸಿದ್ಧ ಮಾಡಿಕೊಂಡು ಮೊದಲೇ ನಿಗದಿಪಡಿಸಿದಂತ ಗುತ್ತಿಗೆದಾರನ್ನ ಮೂಲಕ ನೀವು ಆ ಟೆಂಡರ್ ಅಪ್ರೂವಲ್ಗಿಂತಲೂ ಮುಂಚೆ 12% ಇಂದ 15% ಅಷ್ಟು ಕಮಿಷನ್ ಅನ್ನ ನೀವು ತಗೊಳ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಅವ್ರಿಗೆ LOC ಕೊಡುವಂತ ಸಂದರ್ಭದಲ್ಲಿ, ಹಣ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ 7ರಿಂದ 8% ಅಷ್ಟು ಹಣವನ್ನು ನೀವು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಅದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂದ್ರೆ ರಸ್ತೆಗಳ ಮೂಲಭೂತ ಸೌಕರ್ಯ ಇಲಾಖೆ ಇರ್ಬೋದು, ಅಥವಾ ಯೋಜನೆ ಕೇಂದ್ರ ಇಲಾಖೆ ಇರ್ಬೋದು, ಬೃಹತ್ ನೀರು ಕಾಲುವೆ ಇಲಾಖೆ ಇರ್ಬೋದು. ಇಲ್ಲಿ ಈ 3 ಇಲಾಖೆಗಳಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ರಾಜಕಾಲುವೆಗಳ ಪುನಶ್ಚೇತನ ಕಾಮಗಾರಿಗಳು, ವೈಟ್ ಟಾಪಿಂಗ್ ಕಾಮಗಾರಿಗಳು, ಮೇಲ್ಸೇತುವೆಗಳು, ಫ್ಲೈಓವರ್ಸ್, ಅಂಡರ್ ಪಾಸ್ಗಳು, ಇದರಲ್ಲೆಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇರ್ತಕ್ಕಂಥ. ಇದು ಜೊತೆಗೆ 12ಕ್ಕೂ ಅಧಿಕ ಟೇಬಲ್ಗಳೇನಿದ್ದಾರೆ, AE, AEE, ಎಕ್ಸಿಕ್ಯೂಟಿವ್ ಇಂಜಿನಿಯರು, SC, ಚೀಫ್ ಇಂಜಿನಿಯರು, ಜಾಯಿಂಟ್ ಕಮಿಷನರು, ಝೋನಲ್ ಕಮಿಷನರು, ಅದಾದ ನಂತರ ಸ್ಪೆಷಲ್ ಕಮಿಷನರು, ಇದೆಲ್ಲ ಆದ ನಂತರ ಚೀಫ್ ಅಕೌಂಟ್ಸ್ ಆಫೀಸರು. ಇಷ್ಟೂ ಕಚೇರಿಗಳಲ್ಲಿ ಅವರು ತಲುಪಿಸಬೇಕಾಗಿರ್ತಕ್ಕಂಥ ಮೊತ್ತನೇ ಸುಮಾರು 25%ಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು. ಈ ರೀತಿ ನೀವು 40-45%ಗಿಂತಲೂ ಅಧಿಕ ಮೊತ್ತದ ಹಣವನ್ನ ಕಮಿಷನ್ ರೂಪದಲ್ಲಿ ಪಡ್ಕೊಂಡು, ಇನ್ನ ಗುತ್ತಿಗೆದಾರ ಅವನು ಬಂಡವಾಳ ಹಾಕುವಂತ 100 ರೂಪಾಯಿಯಲ್ಲಿ 40ರಿಂದ 45 ರೂಪಾಯಿ ಅಷ್ಟು ಹಣವನ್ನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಕೊಟ್ಕೊಂಡು, ಪಕ್ಷಾತೀತವಾದಂತ ನಾನು ಹೇಳ್ತಾ ಇರುವಂತದ್ದು ಶಾಸಕರು ಇರ್ಬೋದು, ಅಥವಾ ಸಚಿವರು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಇವ್ರದ್ದೆಲ್ಲರದ್ದು ಸೇರಿಸಿ ನಾನು ಹೇಳ್ತಾ ಇರುವಂತದ್ದು. ಈ ರೀತಿ ಮಾಡಿದಾಗ 100 ರೂಪಾಯಿಲಿ 45 ರೂಪಾಯಿ ಲಂಚವನ್ನ ಕೊಟ್ಟಾಗ 55 ರೂಪಾಯಿಲಿ ಅವನು ಒಂದು ಗುಣಮಟ್ಟದ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಹ್ಯಾಕ್ ಸಾಧ್ಯ? ಆ 55 ರೂಪಾಯಿಲಿ ಅವನು ಕನಿಷ್ಠ ಒಂದು 15 ರೂಪಾಯಿ ಆದ್ರೂ ಲಾಭವನ್ನ ನೋಡ್ಬೇಕಾಗ್ತದೆ. ಹಾಗಾಗಿ ಅವನು 100 ರೂಪಾಯಿ ಮಾಡ್ಬೇಕಾಗಿರ್ತಕ್ಕಂಥ ಕಾಮಗಾರಿಯನ್ನ ಕೇವಲ 40 ರೂಪಾಯಿ ಅಷ್ಟು ಮೊತ್ತದಲ್ಲಿ ಮಾಡುವಂಥದ್ದು. ಉದಾಹರಣೆಗೆ ವೈಟ್ ಟಾಪಿಂಗ್ ಕಾಮಗಾರಿಗಳು, ನಿಮ್ಮಲ್ಲಿ ಕಂಡೀಷನ್ ಅಲ್ಲಿ ಇರುವಂತದ್ದೇನೆ ಕನಿಷ್ಠ 8 ಇಂಚು ದಪ್ಪ ಇರಬೇಕು ಅಂತೇಳಿ, ಕಾಂಕ್ರೀಟ್ ದಪ್ಪ ಅದು ಕನಿಷ್ಠ 8 ಇಂಚುಗಳಷ್ಟು ಇರಬೇಕು ಅಂತ ಒಂದು. ಎರಡನೇದು, ಬಿರ್ಲಾ ಅಲ್ಟ್ರಾಟೆಕ್ ಉಪಯೋಗಿಸ್ಬೇಕು ಅನ್ನೋ ಒಂದು ಕಂಡೀಷನ್ ಕೂಡ ಇದೆ. 53 ಗ್ರೇಡ್ ಸಿಮೆಂಟ್ ಅನ್ನ ಬಳಸಬೇಕಾಗಿರ್ತಕ್ಕಂಥ ಗುತ್ತಿಗೆದಾರರು ಅನಿವಾರ್ಯವಾಗಿ ನಿಮಗೆ, ನಿಮ್ಮ ಅಧಿಕಾರಿಗಳಿಗೆ ಮತ್ತು ನಿಮ್ಮನ್ನ ಕೈಗೊಂಬೆಗಳನ್ನಾಗಿಸ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಕಮಿಷನ್ ಮೊತ್ತವನ್ನ ಸರಿದೂಗಿಸ್ಕೊಳ್ಳಕ್ಕೆ ನಮಗೆ ಸಮೀಪದಲ್ಲಿರ್ತಕ್ಕಂಥ ಹೊಸಕೋಟೆ ಬಳಿ ತಯಾರು ಮಾಡ್ತಾ ಇರ್ತಕ್ಕಂಥ 35 ಗ್ರೇಡ್ ಸಿಮೆಂಟ್ ಅನ್ನ ಅವ್ರು ಬಳಸಿ ಆ ಕಾಮಗಾರಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಮಗಾರಿಗಳು, ಫ್ಲೈಓವರ್ಗಳು ತನ್ನಂತಾನೆ ಬಿರುಕು ಬಿಟ್ಕೊಳ್ಳುವಂಥದ್ದು, ವೈಟ್ ಟಾಪಿಂಗ್ ರಸ್ತೆ ಕೆಲವೇ ತಿಂಗಳುಗಳಲ್ಲಿ ಅದು ಬಿರುಕು ಬಿಟ್ಕೊಳ್ಳುವಂಥದ್ದು, ಬಿಳಿ ಬಣ್ಣಕ್ಕೆ ತಿರುಗುವಂಥದ್ದು, ಫ್ಲೈಓವರ್ಗಳಲ್ಲಿ ಆ ಪಿಲ್ಲರ್ಗಳಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಕಾರಣ ಏನು ಅಂದ್ರೆ ಬೇರೆ ಏನೂ ಅಲ್ಲ, ಗುಣಮಟ್ಟದ ಕಾಮಗಾರಿಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದ ಈಚೆಗೆ ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರಗಳು, ಕಂದಾಯ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳು, ಅದೆಲ್ಲದಕ್ಕಿಂತಲೂ ಆಡಳಿತ ವಿಭಾಗ, ಮುಖ್ಯ ಆಯುಕ್ತರ ಅಧೀನದಲ್ಲಿರ್ತಕ್ಕಂಥ ಆಡಳಿತ ವಿಭಾಗದಲ್ಲಿ ತನ್ನಂತಾನೆ ಆಯಾ ಸಮಯಕ್ಕೆ ಆಯಾ ಕಾಲಕ್ಕೆ ಅಧಿಕಾರಿಗಳಿಗೆ ಮುಂಬಡ್ತಿ ನೀಡುವಂತ ಪ್ರಕ್ರಿಯೆ, ಅಧಿಕಾರಿಗಳನ್ನ ಬೇರೆ ಬೇರೆ ಭಾಗಗಳಿಗೆ, ಇಲಾಖೆಗಳಿಗೆ ನಿಯೋಜನೆ ಮಾಡುವಂತ ಕೆಲಸಗಳಿಗೆ ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರ. ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆಲ್ಲ ಆ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಇಲಾಖೆಗೆ ನಿಗದಿಪಡಿಸಿರ್ತಕ್ಕಂಥ 25 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗಿನ ಹಣ, ರೆವಿನ್ಯೂ ಇನ್ಸ್ಪೆಕ್ಟರ್, ಟ್ಯಾಕ್ಸ್ ಇನ್ಸ್ಪೆಕ್ಟರ್, AROಗಳಿಗೆಲ್ಲ 25 ಲಕ್ಷದಿಂದ 50 ಲಕ್ಷ ರೂಪಾಯಿಗಿನ ಹಣ, ವೈದ್ಯರಿಂದ ತಲಾ 50 ಲಕ್ಷಕ್ಕಿಂತ ಅಧಿಕ ಹಣವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ವ್ಯಾಪಕವಾದಂತ ಭ್ರಷ್ಟಾಚಾರ. ಈಗಾಗಲೇ ಮುಂಬಡ್ತಿ ಪಡ್ಕೊಂಡು 7-8 ತಿಂಗಳಾಗಿರ್ತಕ್ಕಂಥ ನೌಕರರು, ಅಧಿಕಾರಿಗಳಿಗೆ ಇಲ್ಲಿ ತನಕ ಅವರಿಗೆ ಕಾರ್ಯನಿರ್ವಹಿಸುವಂತ ಸ್ಥಳವನ್ನೇ ಸೂಚನೆ ಮಾಡದೇ ಇರ್ತಕ್ಕಂಥ 100 ಉದಾಹರಣೆಗಳು ನಿಮ್ ಕಣ್ಮುಂದೆನೇ ಇದೆ. ಯಾತಕ್ಕೆ ಅಂದ್ರೆ ಅವರಿನ್ನ ನಿಮ್ಗೆ ಹಣ ತಲುಪಿಸಿಲ್ಲ ಅನ್ನೋ ಒಂದು ವಿಷಯ ಸತ್ಯ ಎಲ್ಲರಿಗೂ ಗೊತ್ತಿರೋ, ನಿಮ್ಮ ಮೂಲಕ ಯಾರಿಗೆ ತಲುಪಬೇಕು ಅದು ತಲುಪಿಲ್ಲ ಅನ್ನೋದು ಕೂಡ ಎಲ್ಲರಿಗೂ ಅರ್ಥ ಆಗುವಂತ ವಿಷಯ. ಈ ರೀತಿಯ ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರಗಳು ನಿಮ್ಮ ಈ 1 ವರ್ಷದ ಅವಧಿಯಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಕುಂಠಿತವಾಗಿರ್ತಕ್ಕಂಥದ್ದು, ಹಾಗೆ
ಇನ್ಯಾವತ್ತು ಇನ್ನು 50 ವರ್ಷ ಆದ್ರೂ ಕೂಡ ಈ 1 ವರ್ಷದಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆ ಇದೆ, ಅದನ್ನ ಸರಿ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸ್ಥಿತಿಗೆ ನೀವೆಲ್ಲ ತಗೊಂಡೋಗಿದ್ದೀರಾ. ಬೆಂಗಳೂರಿನ ನಾಗರಿಕರು ಮುಂದೆ ಯಾವತ್ತೂ ಕೂಡ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ನಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ನಾನು ಕೂಡ ನಿಮ್ಮ ಈ ಅವಧಿಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಇಲಾಖೆಗಳ ಹಗರಣಗಳನ್ನ ಕಾನೂನು ಹೋರಾಟದ ಮೂಲಕ ನಿಮ್ಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಮಾಡ್ತಿದ್ದೀನಿ. ಮುಂದೆ ಇಷ್ಟರಲ್ಲೇ ಕಳೆದ 10 ವರ್ಷಗಳಲ್ಲಿ BBMPಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ 13, 14, 15ನೇ ಹಣಕಾಸು ಆಯೋಗದ ಸುಮಾರು 2,700 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ನೀವು ಯಾವ ರೀತಿ 90% ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ದಾಖಲೆಗಳ ಸಹಿತ ನಾನು ಜಾರಿ ನಿರ್ದೇಶನಾಲಯದಲ್ಲಿ ನಿಮ್ಮ ವಿರುದ್ಧ ದೂರು ಕೊಡ್ತಾ ಇರ್ತಕ್ಕಂಥದ್ದು. ಜಾಹೀರಾತು ಇಲಾಖೆಯಲ್ಲಿ ನೀವು ಮಾಡಿರ್ತಕ್ಕಂಥ ಅವಾಂತರಗಳ ಸಂಬಂಧಪಟ್ಟಾಗೆ ನಿಮ್ಮ ವಿರುದ್ಧ ದೂರುಗಳನ್ನ ಕೊಡ್ತಾ ಇರೋಂಥದ್ದು. ಬೈಯಪ್ಪನಹಳ್ಳಿ ಫ್ಲೈಓವರ್ ಇದರಲ್ಲಿ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗೆ, ಪೂರ್ವ ನಿಗದಿತ ಗುತ್ತಿಗೆದಾರನಿಗೆ ನೀವು 380 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯನ್ನ ಒಂದೇ 1 ಇಂಚಿನಷ್ಟು ಕೂಡ ಫ್ಲೈಓವರ್ ಕಾಮಗಾರಿಯಲ್ಲಿ ಅನುಭವ ಇಲ್ಲದೆ ಇರತಕ್ಕಂಥ, ಕೇವಲ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಗೆ ಆ ಗುತ್ತಿಗೆಯನ್ನ ಕೊಡೋದ್ರ ಮೂಲಕ ಸಾವಿರಾರು ಜನರ ಜೀವನದ ಜೊತೆ ನೀವು ಆಟ ಆಡಕ್ ಕೊಟ್ಟಿರ್ತಕ್ಕಂಥದ್ದು. ಇಂಥ ಎಲ್ಲ ಪ್ರಕರಣಗಳ ವಿರುದ್ಧ ನಿರಂತರವಾಗಿ ನಿಮ್ಮ ವಿರುದ್ಧ ಕಾನೂನು ಹೋರಾಟ ಪ್ರಾರಂಭ ಮಾಡಿ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ನಿಮ್ಮೆಲ್ಲರ ವಿರುದ್ಧ ದೂರುಗಳನ್ನ ಕೊಡುವಂತ ಕೆಲಸ, ಆ ಮೂಲಕ ನಿಮಗೆ ತಕ್ಕನಾದಂಥ ಪಾಠವನ್ನ ಕಲಿಸುವಂತ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಎಚ್ಚರಿಕೆಯನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.